ಅಹಿಂಸಾತ್ಮಕ ಮಾರ್ಗವಲ್ಲದ ಹಿಂಸೆಯನ್ನು ಪ್ರಚೋದನೆ ಮಾಡದ ದ್ವೇಷವನ್ನು ಹರಡದೇನೆ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರನೇ ದೇಶವನ್ನು ದಾಸ್ಯದಿಂದ ಬಿಡಿಸಂತವ್ರು. ಅದನ್ನು ಕಂಡಂತ ಲಾರ್ಡ್ ಮೌಂಟನ್ ಬ್ಯಾಟನ್, ಲಾಸ್ಟ್ ಗವರ್ನರ್ ಆಫ್ ಇಂಡಿಯಾ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಹೇಳಿದ್ದು, ನಾನು ಯೇಸು ಮುಖಾಂತರ ಒಬ್ಬ ದೇವರನ್ನು ಕಂಡಿದ್ದೆ, ಆದರೆ ಮಹಾತ್ಮ ಗಾಂಧಿಯವರನ್ನು ನಾನು ನೋಡಿ ಭೇಟಿ ಆದಮೇಲೆ ಇಬ್ಬರು ದೇವರಿದ್ದಾರೆ ಅಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಮಹಾತ್ಮ ಗಾಂಧಿ, ಐ ಬಿಲೀವ್ಡ್ ಅಪ್ ಟಿಲ್ ನೌ there is only one God in the form of Jesus Christ. Now after Mahatma Gandhi ji led the freedom movement with the non-cooperation movement, I am seeing two gods. One is in Jesus Christ, the other one is Mahatma Gandhi ji. ಅಂತ ಉದಾತ್ತವಾದಂಥ ದೇಹದ್ವೇಷಗಳನ್ನು, ಭಾರತದ ದಾಸ್ಯವನ್ನು ಮತ್ತು ಇಡೀ ಪ್ರಪಂಚಕ್ಕೆ ಹಿಂಸೆಯನ್ನೇ ಪ್ರಚೋದನೆ ಮಾಡದೇನೆ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ದೇಶದ ಜನರನ್ನು ಬಿಡುಗಡೆ ದೇಶದ ಮಹಾತ್ಮ ಅವರು, ಫಾದರ್ ಆಫ್ ದಿ ನೇಷನ್, ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ. ಇಟ್ಸ್ ಎ ನ್ಯಾಷನಲ್ ಇನ್ಸಲ್ಟ್. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅಗೌರವ ತರುವಂಥ, ರಾಷ್ಟ್ರಕ್ಕೆ ಅಪಮಾನ ತರುವಂಥ ಕೆಲಸ ಇದು. ಮಹಾತ್ಮ ಗಾಂಧಿಯವರ ಹೆಸರಿನಿದ್ದಂಥ ಉದ್ಯೋಗ ಭರವಸೆನೇ ತೆಗೆದುಹಾಕಿದ್ದಂಥದ್ದು. ಈ ಸರ್ಕಾರ ಬಂದ ಮೇಲೆ ಅನೇಕ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಆದರೆ ದೇಶದ ಅಭಿವೃದ್ಧಿ, ಜನರ ಬದುಕು ಹಾಗೆ ಉಳಿದಿದೆ. ಈ ಉದ್ಯೋಗ ಭರವಸೆಯನ್ನು ಬದಲಾವಣೆ ಆದಮೇಲೆ ಇದರ ಪರಿಣಾಮ ಏನು? 3 ಹಂತಗಳಲ್ಲಿ ಇದನ್ನು ನಾವು ನೋಡ್ಬೋದು. 3ರಲ್ಲಿ ಒಂದು ಪೊಲಿಟಿಕಲ್, ಇನ್ನೊಂದು ಎಕನಾಮಿಕಲ್, ಮತ್ತೊಂದು ಕಾನ್ಸ್ಟಿಟ್ಯೂಷನಲ್. ಈ ಒಂದು ಕಾಯ್ದೆ ಈ 3ಅನ್ನು ಉಲ್ಲಂಘನೆ ಮಾಡುತ್ತೆ. ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್. ಇನ್ ಎ ಕೋಆಪರೇಟಿವ್ ಫೆಡರಲಿಸಮ್, ಒಂದು ರಾಷ್ಟ್ರೀಯ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ಒಂದು ಯೋಜನೆಯನ್ನು ತಯಾರು ಮಾಡುವಾಗ ರಾಜ್ಯವನ್ನು ಕನ್ಸಲ್ಟ್ ಮಾಡಿ ಇಂಥ ಒಂದು ಯೋಜನೆ ಅದರ ಒಪಿನಿಯನ್ನ ಪಡೆದು ಇದನ್ನು ಮಾಡಬೇಕಾಗಿತ್ತು. ಇನ್ನೊಂದು, ಈ ಯೋಜನೆ ನೇರವಾಗಿ ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು 90%. ಈಗ 60-40 ರೇಷಿಯೋದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. 60-40 ರೇಷಿಯೋ. ಸೊ ಫೈನಾನ್ಸ್ ಕಮಿಷನ್ ಮಾಡಿ ಯಾವ ಥರ ಡೆವಲ್ಯೂಷನ್ ಮಾಡಬೇಕು ಅಂತ ಹೇಳೋದನ್ನ ಉಲ್ಲಂಘನೆ ಆಗಿದೆ. ಸಂವಿಧಾನದ 258 ಮತ್ತು ಸಂವಿಧಾನದ 281 ಕಾಯ್ದೆಗಳು ರೈಟ್ ಟು ವರ್ಕ್ ಅಂಡ್ ದಿ ಕೋಆಪರೇಟಿವ್ ಫೆಡರಲಿಸಮ್ ಟೋಟಲಿ ಈಸ್ ಬೀಂಗ್ ವೈಲೇಟೆಡ್. ಇದರ ಉದ್ದೇಶ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯಿಂದ ರಾಜ್ಯವನ್ನು ಲೆಕ್ಕಕ್ಕೆ ತಗೊಳ್ದೇನೆ ನಾವು ಹೇಳಿದ ರೀತಿ ಮಾಡಬೇಕು ಅನ್ನೋದು ಒಂದು ಕಡೆ. ಆದರೆ ಪೊಲಿಟಿಕಲಿ ಯಾವ ವಿಕೇಂದ್ರೀಕರಣ ಇದೆ, ಗ್ರಾಮ ಸಭೆ, ಪಂಚಾಯಿತಿ ಯೋಜನೆಗಳು, ಆ ಪಂಚಾಯಿತಿ ಚುನಾಯಿತರೆ ಮಾಡಿ ಅವ್ರಿಗೆ ಏನು ಕೆಲಸ ಬೇಕು ಅನ್ನೋದು ಆಯ್ಕೆ ಮಾಡಿಕೊಂಡು ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಪಿಕ್ ಅಂಡ್ ಚೂಸ್ ದಿ ಪಂಚಾಯತ್ಸ್. ಕಾಂಟ್ರಾಕ್ಟ್ಗೆ ಪ್ರವೇಶ ಇಲ್ಲ. ಇವ್ರು ಆಯ್ಕೆ ಮಾಡಿದಂಥ ಎಲ್ಲಕ್ಕೂ ಎಲ್ಲ ಕಾಲದಲ್ಲೂ ಕೆಲಸ ಸಿಗ್ತಾ ಇತ್ತು ದೇಶದ ಎಲ್ಲ ಕಡೆ. ಈಗ ಇವರು 60 ದಿನ ಸುಗ್ಗಿ ಕಾಲ ಬಂದಾಗ ಕೆಲಸ ಕೊಡಬಾರ್ದು ಅಂತ ಹೇಳಿದ್ದಾರೆ ಈ ಕಾಯ್ದೆನಲ್ಲಿ. ಮೊದಲು ಇದಿರಲಿಲ್ಲ.
ಎಲ್ಲ ಕಾಲದಲ್ಲೂ ಕೆಲಸ ಕೇಳಿದ 15 ದಿನದೊಳಗಡೆ ಕೆಲಸ ಕೊಡಲೇಬೇಕಾಗಿತ್ತು. 100 ದಿನ ಕೆಲಸ ಇಲ್ಲದೆ ಇದ್ದಾಗ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕಾಯಿತು. ಫೈನಾನ್ಷಿಯಲ್ ಇದನ್ನ ಲೇಬರ್ ಮಿನಿಮಮ್ ಏಜಸ್ನ ವೈಲೇಟ್ ಮಾಡಿದ್ರೆ 400 ರೂಪಾಯಿ ಏನು ಕೊಡ್ಬೇಕಂದ್ರೆ ವೈಲೇಟ್ ಮಾಡಿದ್ದಾರೆ. ಮತ್ತು ಗ್ರಾಮ ಸಭೆಗೆ ಪಂಚಾಯತ್ಗಳಿಗೆ ಏನು ಅಧಿಕಾರ ಇಲ್ಲ. ಅವ್ರು ಯಾವ ಬೇಕೋ ಅದನ್ನ ಅವರು ಸೆಲೆಕ್ಟ್ ಮಾಡ್ತಾರೆ. ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕಾಗುತ್ತೆ. 60% ಅವ್ರು ಕೊಟ್ಟರೆ ಈಗ ಆಲ್ರೆಡಿ GST ಇಂದ ನಮ್ಗೆ ಕೊಡಬೇಕಾದ 4 ಲಕ್ಷ ತೆರಿಗೆ ಕೊಡ್ತಾ ಇದ್ದೀವಿ. ನಮಗೆ ಕೊಡ್ತಕ್ಕಂಥದ್ದು ಕೇಳಿದ ಫ್ಯೂ ಪರ್ಸೆಂಟೇಜ್, ಸಾವಿರಾರು ಕೋಟಿ ನಮ್ಗೆ ಕೊಡಬೇಕಾದ ತೆರಿಗೆ ಕೊಡ್ತಾ ಇಲ್ಲ. ವಿ ಆರ್ ಇನ್ ಎ ವೆರಿ ಬ್ಯಾಡ್ ಶೇಪ್ ಇನ್ ದಿ ಸ್ಟೇಟ್. ಕೇಂದ್ರ ಸರ್ಕಾರ GST ಲಾಗು ಆಗಿ ಇವೆಲ್ಲವೂ ಕೂಡ ಇಡೀ ಒಂದು ಬಡ ಜನರೇನಿದ್ರು ದೇಶದ ಯಾವುದೇ ಭಾಗದಲ್ಲಿ ಉದ್ಯೋಗ ಬಯಸಿದ್ರೆ 100 ದಿನ ಕೆಲಸ ಸಿಗ್ತಾ ಇತ್ತು. ಹೊಲ ರಿಪೇರಿ ಮಾಡ್ತಾ ಇದ್ರು, ದನದ ಕೊಟ್ಟಿಗೆ ಮಾಡ್ಕೊತಾ ಇದ್ರು, ಮನೆಗಳನ್ನು ಮಾಡ್ಕೊತಾ ಇದ್ರು, ಬದುಗಳನ್ನು ಮಾಡ್ತಾ ಇದ್ರು, ಹೊಲಕ್ಕೆ ಹೋಗೋ ರಸ್ತೆ ಮಾಡ್ತಾ ಇದ್ರು. ಈಗ ಯಾವುದಕ್ಕೂ ಅವಕಾಶ ಇಲ್ಲ. ಈಗ ಯಾವುದಕ್ಕೂ ಅವಕಾಶ ಇಲ್ಲ. ದಿ ಪ್ರೋಗ್ರಾಮ್ ಇಸ್ ಕನೆಕ್ಟೆಡ್ ವಿತ್ ದಿ ಕಾಂಟ್ರಾಕ್ಟರ್ಸ್. ದಿ ಪ್ರೋಗ್ರಾಮ್ ಇಸ್ ಕನೆಕ್ಟೆಡ್ ವಿತ್ ದಿ ಕಾಂಟ್ರಾಕ್ಟರ್ಸ್. ಹೀಗಾಗಿ ಇವರು ಗ್ರಾಮೀಣ ಸ್ವರಾಜ್ಯದ ಮೂಲ ಕಲ್ಪನೆ ಅಂತ್ಯೋದಯ ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನೇತೃತ್ವದ ಗಾಂಧೀಜಿ ಹೆಸರನ್ನ ಅವಹೇಳನಕಾರಿಯಾಗಿ ತೆಗೆದುಹಾಕಿದ್ದಾರೆ. ಸುಮಾರು 17% SCs, 11% STs ಇದ್ದಾರೆ ದೇಶದಲ್ಲಿ. ಅಂದರೆ ಒಟ್ಟು 28% ನ್ಯಾಷನಲ್ ಲೆವೆಲ್ಲಿ. 12 ಕೋಟಿಗೂ ಹೆಚ್ಚು ಜನ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕಿದ ದೇಶದಲ್ಲಿ. ಅದರಲ್ಲಿ 53% ಮಹಿಳೆಯರಿದ್ರು, ಮೋರ್ ದೆನ್ 6 crores. ಕೋವಿಡ್ನಂತ ಕಾಲ ಬಂದಾಗ ಸುಮಾರು 19 ಕೋಟಿ ಜನರು ಉದ್ಯೋಗ ಭರವಸೆ ಯೋಜನೆಯ ನೆರವಿನಿಂದ ಜೀವನ ನಡೆಸಿದ್ದಾರೆ. ಪ್ರಧಾನಮಂತ್ರಿಗಳು ಜಾಗಟೆ ಹೊಡಿರಿ, ಚಪ್ಪಾಳೆ ತಟ್ಟಿ, ಊದುಬತ್ತಿ ಹಚ್ಚಿ, ದೀಪ ಹಚ್ಚಿ ಅಂತ ಹೇಳಿ ಕೈ ತೊಳ್ಕೊಂಡ್ರು. ಅದೇ ಅವ್ರ ಬದುಕಂಗೆ ಎಲ್ಲಿಗೆ ಹೋಗದೆ ಇದ್ದಾಗ ಈ ಉದ್ಯೋಗ 19 ಕೋಟಿ ಜನರಿಗೆ, ವಲಸೆ ಕಾರ್ಮಿಕರಿಗೆ, ಅವರ ಜೀವನಕ್ಕೆ ನೆರವಾದದ್ದು ಇದು. ಬಿಕಾಸ್ ಇದು ರೈಟ್, ದುಡಿಯೋದು ಹಕ್ಕು. ಹಕ್ಕಿಗೋಸ್ಕರನೇ UPA ಗೌರ್ಮೆಂಟು ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ಅಂಡ್ ರೈಟ್ ಟು ಎಂಪ್ಲಾಯ್ಮೆಂಟ್, ಫುಡ್ ಗ್ಯಾರಂಟಿ, ಈ ಥರ ಸಂವಿಧಾನಬದ್ಧವಾದಂಥ ಅಂಶಗಳನ್ನು ಒಳಗೊಂಡ ಕಾಯ್ದೆಗಳನ್ನು ಜಾರಿ ತಂದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂಥ ಒಂದು ಕಾರ್ಯವನ್ನು ಮಾಡಿತು. ಕರ್ನಾಟಕದಲ್ಲಿ 71 ಲಕ್ಷ ಜನರು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. 71 ಲಕ್ಷ ಜನರು. ಅದರಲ್ಲಿ ಮೋರ್ ದ್ಯಾನ್ 51-52% ಆರ್ ವಿಮೆನ್. ಸೊ ಇಂಥ ಒಂದು ಕರಾಳವಾದಂಥ ಶಾಸನ ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರುದ್ಧವಾಗಿರೋದು. ಯಾಕಂದ್ರೆ BJP ಅವರಿಗೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇರಲಿಲ್ಲ. ಇದು ಗ್ಯಾರಂಟಿ ಯೋಜನೆ ಇಲ್ಲ, ಉದ್ಯೋಗ ಭರವಸೆ ಯೋಜನೆ ಇಲ್ಲ, ಇದು ವೋಟ್ ಗ್ಯಾರಂಟಿ ಅಂತ ಭಾಷಣ ಮಾಡ್ತಿರಲ್ಲ ಈ ಕಾಯ್ದೆ ಬಂದಾಗ. ಅಧಿಕಾರ ವಿಕೇಂದ್ರೀಕರಣದ ನಂಬಿಕೆ ಇಲ್ಲ. ಗಾಂಧೀಜಿಯವ್ರನ್ನ ಕೊಂದಾಕ್ಬಿಟ್ರು. ಈಗ ಚರಿತ್ರಾ ಪುಟಗಳಿಂದ ಅವರನ್ನು ತೆಗೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ, ಕೈ ಹಾಕಿದ್ದಾರೆ ರಿಪೀಲ್ ಮಾಡೋದ್ರಿಂದ. BJP ಅವರು ಬಡ ಜನರು ಕೆಲಸದೊತ್ತಿಗೆ ಇದನ್ನು ಸಪೋರ್ಟ್ ತಗೊಂಡು ಸ್ವರಾಜ್ಯ ಮತ್ತು ಸ್ವಾವಲಂಬನೆಯ ಬದುಕನ್ನು ನಡೆಸ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ 20%. ಅದಕ್ಕೆ ಸ್ಕೋಪ್ ಇಲ್ಲ. ಈಗ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಕೋಪ್ ಇಲ್ಲ. ಹೀಗೆ ಈ ಕಾಯ್ದೆ ಮುಖಾಂತರ ಬಡವರ ಜೀವನವನ್ನು, ಅವರ ದುಡಿಯುವ ಹಕ್ಕನ್ನು, ಅವರ ಆಹಾರದ ಹಕ್ಕನ್ನು ಸಂಪೂರ್ಣವಾಗಿ ಕಿತ್ತಾಕೊಂಡಿದ್ದಾರೆ. ನೇರವಾಗಿ ರಾಜ್ಯ ಸರ್ಕಾರವನ್ನು ಪರಿಗಣನೆಗೆ ತೆಗೆದುಕೊಳ್ಳದೇ ತರಾತುರಿಯಲ್ಲಿ ಕಾಯ್ದೆಯನ್ನು ತಂದಿದ್ದಾರೆ.